ಅಧಿವೇಶನ ಮುಗಿತಾ ಇದ್ದಂತೆ ದೆಹಲಿಯಲ್ಲಿ ಈ ಒಂದು ಪವರ್ ಫೈಟ್ ಜೋರಾಗುತ್ತಾ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇರುವಂತದ್ದು. ದೆಹಲಿಗೆ ಹೋಗ್ತಾರಾ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು? ಹಾಗಾದ್ರೆ ಅಧಿವೇಶನ ಮುಗಿಲಿ ಅಂತ ವೆಯ್ಟ್ ಮಾಡ್ತಾ ಇದ್ದಾರಾ? ಅಧಿವೇಶನ ಮುಗಿದ ನಂತರ ದೆಹಲಿಗೆ ಶಿಫ್ಟ್ ಆಗುತ್ತಾ ಈ ಒಂದು ಪವರ್ ಶೇರಿಂಗ್ ಫೈಟ್? ದೆಹಲಿಗೆ ಹೋಗ್ತಾರಾ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ? ಡಿಸೆಂಬರ್ 19ರ ನಂತರ ದೆಹಲಿಗೆ ಇಬ್ಬರು ಪ್ರಯಾಣವನ್ನ ಬೆಳೆಸುವ ಸಾಧ್ಯತೆ ಇದೆ. ದೆಹಲಿಯಲ್ಲಿಯೇ ನಾಯಕತ್ವ ವಿಚಾರಕ್ಕೆ ಫುಲ್ ಸ್ಟಾಪ್. ಹೈಕಮಾಂಡ್ ಮುಂದೆ ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್. ವರಿಷ್ಠರ ಸಭೆಯಲ್ಲಿ ಸಿಎಂ ಡಿಸಿಎಂ ಇಬ್ಬರು ಕೂಡ ಭಾಗಿಯಾಗಲಿದ್ದಾರೆ. ಕೊಟ್ಟ ಮಾತಿನಂತೆ ಸ್ಥಾನ ಬದಲಾಗಬೇಕು ಅಂತ ಡಿಕೆ ಅವರು ಪಟ್ಟು ಹಿಡಿಯುವ ಸಾಧ್ಯತೆ ಇದೆ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತಿರೋ ಸಿಎಂ, ಇಬ್ಬರ ನಡುವಿನ ಗೊಂದಲಕ್ಕೆ ಹೈಕಮಾಂಡ್ ಮದ್ದರಿಯುತ್ತಾ? ಸಾಕಷ್ಟು ಮಹತ್ವ ಪಡೆದಿರೋ ಹೈ ವೋಲ್ಟೇಜ್ ಮೀಟಿಂಗ್. ಸದ್ಯಕ್ಕೆ ಇಬ್ಬರು ನಾಯಕರು ಕೂಡ ಈ ಒಂದು ಅಧಿವೇಶನ ಮುಗಿಲಿ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಅಧಿವೇಶನ ಮುಗಿದ ನಂತರ ಈ ಒಂದು ಪವರ್ ಫೈಟ್ ವಿಚಾರ ಇಷ್ಟು ದಿನ ಏನು ಬೆಂಗಳೂರಲ್ಲಿ ನಡೀತಾ ಇತ್ತು, ಇದೀಗ ಈ ಒಂದು ಪವರ್ ಫೈಟ್ ವಿಚಾರ ದೆಹಲಿಗೆ ಶಿಫ್ಟ್ ಆಗುತ್ತೆ. ಡಿಸೆಂಬರ್ 19ರ ನಂತರ ದೆಹಲಿಗೆ ಇಬ್ಬರು ಕೂಡ ಪ್ರಯಾಣ ಬೆಳೆಸುವ ಸಾಧ್ಯತೆ ಇದೆ. ಇನ್ನು ದೆಹಲಿಯಲ್ಲಿಯೇ ನಾಯಕತ್ವ ವಿಚಾರಕ್ಕೆ ಫುಲ್ ಸ್ಟಾಪ್ ಬೀಳಬಹುದಾಗಿದೆ. ಈ ಒಂದು ಅಧಿವೇಶನ ಮುಗಿದ ನಂತರ ಸಿಎಂ ಡಿಸಿಎಂ ಇಬ್ಬರು ಕೂಡ ದೆಹಲಿಗೆ ಹೋಗುವ ಸಾಧ್ಯತೆ ಇದೆ. ಯಾಕೆಂತಂದ್ರೆ ಸೋನಿಯಾ ಗಾಂಧಿ ಅವರು ಕೂಡ ಹೇಳಿದ್ರು, ಈಗ ಎರಡೂ ಕಡೆ ಅಧಿವೇಶನ ಇರೋದ್ರಿಂದ ಈ ಅಧಿವೇಶನಗಳು ಮುಗಿಲಿ, ಅಧಿವೇಶನ ಮುಗಿದ ನಂತರ ಸಿಎಂ ಡಿಸಿಎಂ ಇಬ್ಬರಿಗೂ ಕೂಡ ಬುಲಾವ್ ಕೊಡ್ತೀವಿ ಅಂತ ಹೇಳಿದ್ರು. ಅದರ ಬೆನ್ನಲ್ಲೇ ಇಬ್ಬರು ನಾಯಕರು ಕೂಡ ದೆಹಲಿಗೆ ಹೋಗುವ ಸಾಧ್ಯತೆ ದಟ್ಟವಾಗಿದೆ. ಡಿಸೆಂಬರ್ 19ರ ನಂತರ ದೆಹಲಿಗೆ ಇಬ್ಬರು ಕೂಡ ಪ್ರಯಾಣವನ್ನು ಬೆಳೆಸಬಹುದಾಗಿದೆ. ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶತಾಯ ಗತಾಯ ಈ ಒಂದು ವಿಚಾರಕ್ಕೆ ಬ್ರೇಕ್ ಹಾಕಲೇಬೇಕಾಗಿದೆ. ಈ ಒಂದು ಪವರ್ ಶೇರಿಂಗ್ ವಿಚಾರವೇ ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿದೆ. ಯಾಕೆಂತಂದ್ರೆ ಮುಂಬರುವಂತಹ ಚುನಾವಣೆಗಳು ಕೂಡ ಬಹಳ ಕಷ್ಟ ಆಗುತ್ತೆ. ಒಂದು ವೇಳೆ ಪವರ್ ಶೇರಿಂಗ್ ವಿಚಾರಕ್ಕೆ ಬ್ರೇಕ್ ಬಿದ್ದಿಲ್ಲ ಅಂತಂದ್ರೆ ಮುಂಬರುವ ಚುನಾವಣೆಗೂ ಕೂಡ ಇದು ಎಫೆಕ್ಟ್ ಆಗುತ್ತೆ. ಕೇವಲ ಕಾಂಗ್ರೆಸ್ ಸರ್ಕಾರ 3 ರಾಜ್ಯಗಳಲ್ಲಿ ಮಾತ್ರ ಅಧಿಕಾರದಲ್ಲಿ ಇರೋದ್ರಿಂದ ನಮ್ಮ ಕರ್ನಾಟಕ ಕೂಡ ಸೇರಿದಂತೆ ಈಗ ಕರ್ನಾಟಕವನ್ನು ಉಳಿಸ್ಕೊಳ್ಳಬೇಕು ಅಂತಂದ್ರೆ ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಬ್ರೇಕ್ ಹಾಕಬೇಕು. ಜನರ ಹಿತಾಸಕ್ತಿಯನ್ನು ಕಾಪಾಡುವಂತಹ ಯೋಜನೆಗಳನ್ನ ಜಾರಿ ಮಾಡಬೇಕಾಗತ್ತೆ. ಇಸಿ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಸದ್ಯಕ್ಕೆ ಈ ಒಂದು ಪವರ್ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ? ಮುಖ್ಯವಾಗಿ ಅಧಿವೇಶನ ಇರೋದ್ರಿಂದ ಸದ್ಯಕ್ಕೆ ತಾತ್ಕಾಲಿಕವಾಗಿ ಈ ಒಂದು ಪವರ್ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕ್ ಹಾಕಲಾಗಿದೆ. ಆದ್ರೆ ದೆಹಲಿಗೂ ಕೂಡ ಈ ಒಂದು ವಿಚಾರ ಶಿಫ್ಟ್ ಆಗುವ ಎಲ್ಲಾ ರೀತಿಯ ಸಾಧ್ಯತೆ ಕೂಡ ಇದೆ. ಯಾಕೆಂತಂದ್ರೆ ಇಬ್ರು ನಾಯಕರು ಕೂಡ ಈ ಒಂದು ಅಧಿವೇಶನ ಮುಗಿಲಿ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಸೋನಿಯಾ ಗಾಂಧಿ ಅವರು ಕೂಡ ಹೇಳಿದ್ರು, ಎರಡು ಕಡೆ ಅಧಿವೇಶನ ಇರೋದ್ರಿಂದ ಎರಡೂ ಕೂಡ ಮುಗಿಲಿ, ಆ ನಂತರ ನಾವು ಬುಲಾವ್ ಕೊಡ್ತೀವಿ ಅಂತ ಕೂಡ ಹೇಳಿದ್ರು. ಡಿಸೆಂಬರ್ 19ರ ನಂತರ ಏನಾದ್ರೂ ದೆಹಲಿಗೆ ಹೋಗ್ತಾರಾ ಸಿಎಂ ಡಿಸಿಎಂ ಇಬ್ರು ಕೂಡ ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ? ಎರಡು ಬ್ರೇಕ್ಫಾಸ್ಟ್ಗಳ ಬಳಿಕ ಒಂದಿಷ್ಟು ವಿರಾಮ ಹಾಕಲಾಗಿತ್ತು ಈ ಒಂದು ನಾಯಕತ್ವ ವಿಚಾರವಾಗಿ ಅನ್ನುವಂತಹದ್ದಿತ್ತು. ಆದ್ರೆ ಅದರ ಬೆನ್ನಲ್ಲೇ ಇದೀಗ 19ರಂದು ಮತ್ತೆ ದೆಹಲಿಗೆ ತೆರಳ್ತಾರೆ ನಾಯಕರಿಬ್ರು ಕೂಡ ಅನ್ನುವಂತ ಮಾಹಿತಿ ಇದೆ. ಅಂದ್ರೆ ಹೈಕಮಾಂಡ್ ಬುಲಾವ್ ಮೇರೆಗೆ ಅವರು ದೆಹಲಿಗೆ ತೆರಳ್ತಾರೆ ಅನ್ನುವಂತಹದ್ದು, ಅಲ್ಲಿ ಬಹುತೇಕವಾಗಿ ಎಲ್ಲವೂ ಕೂಡ ಫೈನಲ್ ಆಗುತ್ತೆ ಅನ್ನುವಂತ ಮಾತುಕತೆ ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ನಾಯಕತ್ವ ವಿಚಾರವಾಗಿ ಇಬ್ಬರೂ ನಾಯಕರು ನಾ ಕೊಡೆ ನೀ ಬಿಡೆ ಅನ್ನುವಂತಹ ಅರ್ಥದಲ್ಲಿ ಮಾಡ್ತಾ ಇದ್ದಾರೆ. ಜೊತೆಗೆ ಇದರ ಜೊತೆಗೆ ಸಿದ್ದರಾಮಯ್ಯ ಹಿಂಬಾಲಕ ಶಾಸಕರುಗಳು, ಡಿಕೆಶಿ ಹಿಂಬಾಲಕ ಶಾಸಕರುಗಳು ಬಹಿರಂಗ ಹೇಳಿಕೆಗಳನ್ನ ಕೊಡೋ ಮೂಲಕ ಒಂದು ಹಂತಕ್ಕೆ ಎಲ್ಲವೂ ಸರಿ ಇಲ್ಲ ಅನ್ನುವಂತಹದನ್ನ ಮತ್ತೊಮ್ಮೆ ಮಗದೊಮ್ಮೆ ಪ್ರೂವ್ ಮಾಡ್ತಿದ್ದಾರೆ. ಹೀಗಾಗಿ 19ರಂದು ಅಂದ್ರೆ ಇಲ್ಲಿ ಅಧಿವೇಶನ ಮುಗಿದ ಬಳಿಕ ಮುಗಿದ ಕೂಡಲೇ ದೆಹಲಿಗೆ ತೆರಳಿ ಅಲ್ಲಿ ಒಂದು ಮಾತುಕತೆಯನ್ನ ಮಾಡ್ತಾರೆ. ಅದು ವರಿಷ್ಠ ನಾಯಕರ ಜೊತೆ ಅಂದ್ರೆ 5-6 ಜನ ನಾಯಕರ ಜೊತೆ ಒಂದು ಮಾತುಕತೆ ಆಗತ್ತೆ ಅನ್ನುವಂತ ಮಾಹಿತಿ ಇದೆ. ಬಹುತೇಕವಾಗಿ ಅಂದೇ ಎಲ್ಲವೂ ಕೂಡ ಫೈನಲ್ ಆಗುತ್ತೆ ಅನ್ನುವಂತಹದ್ದು ಕೂಡ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಯಾಕಂದ್ರೆ ಇದನ್ನ ಬಿಟ್ಕೊಂಡು ಹೋದ್ರೆ ಮುಂದೆ ಇನ್ನೂ 2.5 ವರ್ಷಕ್ಕೆ ಸಮಸ್ಯೆ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿಯೇ ಒಂದಿಷ್ಟು ಮಾತುಕತೆಯನ್ನ ಮಾಡಲೇಬೇಕು. ಜೊತೆಗೆ ಈ ನಾಯಕತ್ವ ವಿಚಾರವಾಗಿ ಒಂದು ಫುಲ್ ಸ್ಟಾಪ್ ಅನ್ನ ಇಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ 19ರಂದೇ ಹೋಗ್ತಾರೆ ಅನ್ನುವಂತ ಮಾಹಿತಿ ಇದೆ. ಬಹುತೇಕವಾಗಿ ಎಲ್ಲವೂ ಕೂಡ ಬಗೆಹರಿದ್ರೆ ಅಂದೇ ಎಲ್ಲವೂ ಕೂಡ ಮುಗಿಲಿದೆ. ಯಾಕಂದ್ರೆ ನಾಯಕತ್ವ ವಿಚಾರವಾಗಿ ಡಿಕೆ ಶಿವಕುಮಾರ್ ಪಟ್ಟು ಬಿಡದೆ ಕೂತಿದ್ದಾರೆ, ಪದೇ ಪದೇ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ, ಪದೇ ಪದೇ ಆಪ್ತರ ಬಳಿ ಹೇಳ್ಕೊಳ್ತಾ ಇದ್ದಾರೆ. ಇದರ ಜೊತೆಗೆ ವರಿಷ್ಠರು ಅಂದ್ರೆ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಅವರ ಆಪ್ತರ ಜೊತೆಗೂ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಹಾಗಾಗಿ ಇದಕ್ಕೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ತೀರ್ಮಾನ ತೆಗೆದುಕೊಂಡಂತಿದೆ. ಈ ಅಧಿವೇಶನ ಮುಗಿದ ಕೂಡಲೇ ಇಬ್ಬರು ನಾಯಕರಿಗೂ ಕೂಡ ಬುಲಾವ್ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.
ಡಿನ್ನರ್ ಪಾಲಿಟಿಕ್ಸ್ ಬಗ್ಗೆ ಡಿಸಿಎಂ ಫಸ್ಟ್ ರಿಯಾಕ್ಷನ್. ಊಟಕ್ಕೆ ಕರಿತಾ ಇದ್ದಾರೆ, ಬೇಡ ಅಂತ ಹೇಳೋದಕ್ಕೆ ಆಗತ್ತಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ನಾವ್ ಯಾರನ್ನೂ ಕೂಡ ಮರೆಯಲಾಗೋದಿಲ್ಲ, ನಾಳೆಯೂ ಕೆಲವರು ಊಟಕ್ಕೆ ಕರೆದಿದ್ದಾರೆ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಈ ಒಂದು ಡಿನ್ನರ್ ಪಾಲಿಟಿಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಊಟಕ್ಕೆ ಕರೀತಿದ್ದಾರೆ, ಬೇಡ ಅಂತ ಹೆಂಗ್ ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ನಾವ್ ಯಾರನ್ನು ಕೂಡ ಮರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ, ಊಟಕ್ಕೆ ಕರೆದಾಗ ಹೋಗ್ಲೇಬೇಕಾಗತ್ತೆ, ಬೇಡ ಅಂತ ಹೆಂಗ್ ಹೇಳೋದು ಅಂತ ಸದ್ಯಕ್ಕೆ ಪ್ರಶ್ನೆಯನ್ನ ಮಾಡಿದ್ದಾರೆ. ನಾಳೆಯೂ ಕೂಡ ಕೆಲವರು ಊಟಕ್ಕೆ ಕರೆದಿದ್ದಾರೆ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಯಾವ ಊಟನೂ ಇಲ್ಲ. ಅದು ನಮ್ಮ ಜಿಲ್ಲಾ ಕಾಂಗ್ರೆಸ್ ನ ಮಾಜಿ ಅಧ್ಯಕ್ಷರು ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ, ಕಾಂಗ್ರೆಸ್ ಪಾರ್ಟಿ ಫ್ಯಾಮಿಲಿ 15 ವರ್ಷದಿಂದ ಕೇಳ್ತಾ ಇದ್ರು ಊಟಕ್ಕೆ ಒಂದಷ್ಟು ಜನ ಹೋಗಿದ್ದಾರೆ. ಯಾವ ಊಟನೆಲ್ಲ ಏನಿಲ್ಲ. ಅವರು ನಮ್ಮ ಕಾಂಗ್ರೆಸ್ ಇಟ್ಕೊಂಡವರು ಅವೆಲ್ಲ ಬರೀಕಾಗಲ್ಲ. ಈಗ ನೋಡಿ, ಈಗ ನಮ್ಮ ಒಂದು ಕೆಲಸ ಮಾಡ್ತಾವ್ರೆ, ನಮ್ಮನೆ ಊಟ ಇವತ್ತು ತಂದ್ಕೊಡ್ತೀವಿ, ರಾಗಿ ಮುದ್ದೆ ಸಾರು ಊಟ ಹೇಳ್ತಾವ್ರೆ. ಬೇಡ ನಂಗಿತ್ತ ಹಂಗೆ ದಿನ ಹೋಗೋರು ಊಟ ತಂದು ಕೊಡ್ತಾ ಇದ್ದಾರೆ. ನಮ್ ಕ್ಷೇತ್ರದಲ್ಲಿ ಹಂಗೆ ಅವ್ರ ಪ್ರೀತಿಯಿಂದ ಕರೀತಾರೆ, ಒಂದೊಂದ್ ದಿನ ಹೋಗೋದು. ನಾಳಿದ್ದು ನಮ್ಮ ಸೇಟ್ ಕರೆದವ್ರೆ, ಸೇಟ್ ಆಶೀಶ್ ಸೇಟ್ ಕರೆದವ್ರೆ, ಪುರ ಸೇಟ್ ಕರೆದವ್ರೆ, ಹಂಗೆ ಒಂದೊಂದ್ ದಿನ